ದೇವರು ಮನುಷ್ಯನ ಆಲೋಚನೆಗಳನ್ನು ಮೊದಲೇ ತಿಳಿದಂಥವನಾಗಿದ್ದಾನೆ. ಯಾಕೆ ಅಂತಂದ್ರೆ ಮನುಷ್ಯನು ಒಂದ್ ವೇಳೆ ಏನು ಮುಂದೆ ನಡೆಯುತ್ತೋ ಎನ್ನುವಂಥದ್ದನ್ನು ಮನುಷ್ಯನ ಅರ್ಥ ಮಾಡ್ಕೊಳ್ಳೋದ, ಅದನ್ನು ತಿಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಯಾರಿಗೂ ಕೂಡ ಈ ಭೂಮಿ ಮೇಲೆ. ಆದ್ರೆ ದೇವರಿಗೆ ಭವಿಷ್ಯತ್ತು ಗೊತ್ತಿಲ್ಲದ ಭವಿಷ್ಯತ್ತು ಎನ್ನುವಂಥದ್ದು ಗೊತ್ತಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಮನುಷ್ಯನು ತಾನು ಏನು ಆಲೋಚನೆಯನ್ನು ಮಾಡ್ತಾನೋ ಆ ವಿಚಾರಗಳನ್ನು ಕೂಡ ತಿಳಿದಂಥವನಾಗಿದ್ದಾನೆ ದೇವರು. ಬೈಬಲಲ್ಲಿ ಒಂದು ಮಾತು ಏನಿದೆ ಅಂದ್ರೆ, ನಮ್ಮ ಮಾತು ನಮ್ಮ ನಾಲಿಗೆಗೆ ಬರುವುದಕ್ಕಿಂತ ಮೊದಲೇ ದೇವರಿಗೆ ಗೊತ್ತಂತೆ ಈತನೇನು ಮಾತನಾಡ್ತಾನೆ ಎನ್ನುವಂಥ ವಿಚಾರ. ನಾವು ಯಾವುದೇ ಒಂದು ಮಾತನ್ನ ಮಾತನಾಡಬೇಕಾದ್ರೆ ಮೊದಲು ಆಲೋಚನೆ ಎನ್ನುವಂಥದ್ದು ಬಂದು ಮನಸ್ಸಿನಲ್ಲಿ, ಆಮೇಲೆ ನಾವು ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ. ಆದ್ರೆ ನಾವು ಮಾತನಾಡುವಂತ ಮಾತು ನಮ್ಮ ನಾಲಿಗೆಗೆ ಬರೋದಕ್ಕಿಂತ ಮೊದಲೇ ದೇವರಿಗೆ ಅವೆಲ್ಲವೂ ಕೂಡ ಗೊತ್ತಂತ. ದೇವರು ಎಂತ ಮಹಾನ್ ಶಕ್ತನೋ, ಮನುಷ್ಯನನ್ನ ದೇವರು ಎಷ್ಟರ ಮಟ್ಟಿಗೆ ತಿಳಿದಿದನೋ ಸ್ಪಷ್ಟವಾಗಿ ಈ ಒಂದು ಮಾತುಗಳು ಅರ್ಥವಾಗುತ್ತೆ.